ನಮಸ್ತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ 3 ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ರು ಪ್ಯಾಥೋ ಸಾಂಗ್, ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು, ತುಂಬ ಜನಕ್ಕೆ ಇಷ್ಟ ಆಗಿದೆ. ಜೊತೆಯಲ್ಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ, ಅದು ಶಿವಂ ಸಾಂಗು. ಅದು ಇಡೀ ಸಾಂಗು ಸಂಸ್ಕೃತದಲ್ಲಿದೆ. NM ಕೀರವಾಣಿ ಅವರ ಅಸಿಸ್ಟೆಂಟ್ ಒಬ್ಬರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬರೆದಿದ್ದಾರೆ. ಅದಕ್ಕೆ ಪೂರಕವಾಗಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಆಡ್ಲಿ ಸರ್. ಜೊತೆಯಲ್ಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ 1ಕ್ಕೆ ಲೂಸ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ, ಇನ್ನೊಂದು ಡ್ಯುಯೆಟ್ ಸಾಂಗ್ನ. ಅದು ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟು, ಜೊತೆಯಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟು. ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ಮೇಲೆ ಮನೇಲಿರುವಂಥ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ. ಇನ್ ಕೇಸ್ ಆ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ, ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟಪಡ್ತಾಳೆ. ಜೊತೆಲಿ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ, ಇವಾಗ ಸಿಂಗಲ್ ಪೇರೆಂಟ್ಸ್ಗಳ ಪ್ರಾಬ್ಲಮ್ ಏನಿದೆ, ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ತಗೊಂಡೋಗಿದ್ವಿ. ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ, ಒಂದಿಷ್ಟು ಈ ಮೊಬೈಲಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ, ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜಲ್ಲಿ, ಆ ಮೆಸೇಜಿಗೆ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟಲ್ಲಿ ಏನೆಲ್ಲ ನಡೆಯುತ್ತೆ, ಕೊನೆಗೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಕತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ. ಅಗೇನ್ ಈ ಟೈಮಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ನನ್ನ ಫಸ್ಟ್ ಸಿನಿಮಾಕ್ಕೆ ಸುನೀಲ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು. ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಚಮಕ್ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗೋದು, ಇದೆಲ್ಲ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ, ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನೋಡಿದಂಥ ಸಿನಿಮಾಗಳು. ಸರ್ ಸ್ವಲ್ಪ ಅಲ್ಲಲ್ಲೇ ಇದ್ದೀವಿ, ಜಾಸ್ತಿ ಏನು ವಯಸ್ಸಾಗಿಲ್ಲ. ಸೂಪರ್ ಸರ್. ಹಾಗಾದ್ರೆ ಚಿಕ್ಕ ಹುಡುಗ ಹೇಳಿದೆ ಸರ್, ಕಾಲೇಜಲ್ಲಿ ಇದ್ದಾಗ ನೋಡಿದ್ದು ಒಂದಿದ್ದು, ಡಿಗ್ರಿ ಯಾವಾಗಿನೂ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ, ಆಗ ನೋಡಿದಂಥ ಸಿನಿಮಾ. ತುಂಬಾ ಇಷ್ಟ ಆಗಿದ್ದಂಥ ಸಿನಿಮಾ. ಒಂದು 10 ಸತಿ ನೋಡಿದ್ವಿ ಕೂತ್ಕೊಂಡು ಥಿಯೇಟ್ರಲ್ಲೇ ಸರ್. ಇಡೀ ಕಾಲೇಜ್ ಒಂದು 60-70 ಜನ ಕರ್ಕೊಂಡು ಗುಡ್ಡೆ ಹಾಕೊಂಡು ಹೋಗಿ ನೋಡಿದಂಥ ಸಿನಿಮಾ. ಇವತ್ತು ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.